ವೀಕ್ಷಕರೇ, ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಸೇವೆಯೇ ಸತ್ಯ ಎಂಬ ಧ್ಯೇಯದೊಂದಿಗೆ ತಳಕು ತಾರಸೂರ ಲಯನ್ಸ್ ಕ್ಲಬ್ ವತಿಯಿಂದ ಚಳ್ಳಕೆರೆ ನಗರದ ಬನಶ್ರೀ ವೃದ್ಧಾಶ್ರಮಕ್ಕೆ ಅಕ್ಕಿ ವಿತರಣೆ ಮಾಡಿ ಮಾನವೀಯತೆಯನ್ನು ಮೆರೆದರು. ಈ ಸಂದರ್ಭದಲ್ಲಿ ಕ್ಲಬ್ ಅಧ್ಯಕ್ಷ ಶ್ರೀ ರಾಮರೆಡ್ಡಿ ಅವರ ನೇತೃತ್ವದಲ್ಲಿ ಭೀಮರೆಡ್ಡಿ, ಕೇಶವರೆಡ್ಡಿ, ಶಿವಪ್ರಕಾಶ್, ನಾರಾಯಣ ರೆಡ್ಡಿ, ತಿಪ್ಪೇಸ್ವಾಮಿ ರೆಡ್ಡಿ, ರಾಮ್ ರೆಡ್ಡಿ, ಶರಣಪ್ಪ, ವಿಶ್ವನಾಥ್ ರೆಡ್ಡಿ, ತಿಪ್ಪಣ್ಣ, ರಾಮಾಂಜನೇಯರು, ಚಿದಾನಂದ ಹಾಗೂ ಯಲಸಿ ರಂಗಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವೃದ್ಧಾಶ್ರಮದ ನಿವಾಸಿಗಳಿಗೆ ಅಗತ್ಯ ಸಹಾಯ ಒದಗಿಸಿದರು. ಸಮಾಜಮುಖಿ ಕಾರ್ಯಗಳ ಮೂಲಕ ಸಮಾಜ ಸೇವೆ ಮಾಡುವ ಲಯನ್ಸ್ ಕ್ಲಬ್ನ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಕೆಲವು ಮೂಲಭೂತ ಸೌಕರ್ಯಗಳ ಕೊರತೆಯೂ ಸಹ ಇದ್ದು ಅವರಿಗೆ ಆಹಾರದ ಕೆಲವು ಸಂದರ್ಭಗಳಲ್ಲಿ ಊಟವನ್ನ ವ್ಯವಸ್ಥೆಯನ್ನು ಮಾಡಲಿಕ್ಕೂ ತುಂಬಾ ಪರಿತಪಿಸುವಂತ ಸಂದರ್ಭದಲ್ಲಿ ಈ ಒಂದು ಆಶ್ರಮಕ್ಕೆ ಕಳೆದ ತಿಂಗಳು ನಾವು ಭೇಟಿ ನೀಡಿದಂತಹ ದಿನದಲ್ಲಿ ಇಲ್ಲಿರುವಂತಹ ವ್ಯವಸ್ಥೆಯನ್ನು ಗಮನಿಸಿ ನಮ್ಮ ಲಯನ್ಸ್ ಕ್ಲಬ್ ವತಿಯಿಂದ ಇವರಿಗೆ ಒಂದು ಸಣ್ಣ ಪ್ರಮಾಣದ ಒಂದು ಸಹಾಯವನ್ನು ಮಾಡಬೇಕು ಅಂತೇಳಿ ಇವತ್ತು ಇಲ್ಲಿ ಭೇಟಿ ನೀಡಿ ನಮ್ಮ ಎಲ್ಲ ತಂಡದ ಒಂದು ಜೊತೆ ಸೇರಿ ಒಂದು 2 ತಿಂಗಳ ಆಹಾರದ ಕಿಟ್ಟನ್ನು ಈ ಒಂದು ಆಶ್ರಮಕ್ಕೆ ಇವತ್ತು ನಾವು ನೀಡ್ತಾ ಇದ್ದೀವಿ. ಇಲ್ಲಿರ್ತಕ್ಕಂಥವರಿಗೆ ಇದೇ ರೀತಿಯಲ್ಲಿ ಬೇರೆ ಸಮಾಜದ ಇತರೆ ಬಂಧುಗಳು ಈ ಒಂದು ಆಶ್ರಮಕ್ಕೆ ಇಲ್ಲಿ ಶೌಚಾಲಯದ ಒಂದು ವ್ಯವಸ್ಥೆಗಳು ಸಮರ್ಪಕವಾಗಿಲ್ಲ ಮತ್ತು ಅಡುಗೆ ಕೋಣೆ ಇಲ್ಲ. ಹಾಗಾಗಿ ಅಂಥ ಒಂದು ವ್ಯವಸ್ಥೆಗಳಿಗೆ ಇದನ್ನು ಗಮನಹರಿಸಿ ಒಂದು ಸಹಾಯವನ್ನು ಮಾಡಿದರೆ ಇಲ್ಲಿರುವಂಥವರ ಈ ಒಂದು ಅನಾಥರಿಗೆ ಸೇವೆಯನ್ನು ಮಾಡೋದಕ್ಕೆ ನಮ್ಮೆಲ್ಲರ ಕೂಡ ಒಂದು ಸಣ್ಣ ಕಾಣಿಕೆ ಕೊಟ್ಟಾಗುತ್ತೆ. ಹಾಗಾಗಿ ಮಂಜುಳಾರವರು ಆ ಒಂದು ಸೇವೆಗೆ ನಮ್ಮೆಲ್ಲರೂ ಕೂಡ ಒಂದಷ್ಟು ಕಾಣಿಕೆಯನ್ನು ನೀಡಿ ಅವರ ಒಂದು ಈ ಸಮಯವನ್ನು ಈ ಒಂದು ಇವರ ಸೇವೆಗೆ ಮೀಸಲಿಟ್ಟಿರ್ತಕ್ಕಂಥದಕ್ಕೆ ನಮ್ಮ ಒಂದು ಕೊಡುಗೆಯನ್ನು ಕೊಟ್ಟರೆ ತುಂಬ ಒಳ್ಳೆಯದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಲಯನ್ಸ್ ಕ್ಲಬ್ನ ಎಲ್ಲ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಖಜಾಂಚಿ, ಕಾರ್ಯದರ್ಶಿಗಳು, ಸದಸ್ಯರು ಈ ಬನಶ್ರೀ ವೃದ್ಧಾಶ್ರಮಕ್ಕೆ ಆಕಸ್ಮಿಕವಾಗಿ ಕೆಲವು ದಿನಗಳ ಹಿಂದೆ ಭೇಟಿ ಕೊಟ್ಟಿದ್ದರು. ಇಲ್ಲಿನ ಕಷ್ಟ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಈ ದಿನ ನಮ್ಮ ಬನಶ್ರೀ ವೃದ್ಧಾಶ್ರಮಕ್ಕೆ ಒಂದು 3 ತಿಂಗಳಿಗಾಗುವಷ್ಟು ಆಹಾರವನ್ನು ಮತ್ತು ದಿನಸಿ ಸಾಮಾನವನ್ನು, ಕಿರಾಣಿ ಸಾಮಾನು, ಪ್ರತಿಯೊಂದು